ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಈ ರೀತಿ ಪೂಜೆ ಮಾಡೋ ತಾಮ್ರದ ಚರ್ಗಿ ಎಲ್ಲರ ಮನ್ಯಾಗೂ ಇದ್ದೇ ಇರ್ತಾವೆ. ಆದ್ರೆ ಒಂದು ಸತಿ ಇವನ್ನ ತೊಳೆದ್ರೆ ಮತ್ತು ಪದೇ ಪದೇ ಕಲರ್ ಹೋಗ್ತಿರ್ತಾವೆ. ಆದ್ರೆ ಒಮ್ಮೆ ತೊಳೆದ್ರೆ 8 ದಿನ ಬರೋವರೆಗೂ 8 ದಿನ ಅಥವಾ 15 ದಿನ ಬರೋವರೆಗೂ ಇದೇ ರೀತಿ ಇರಬೇಕು. ಅದನ್ನು ಒಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾವ ರೀತಿ ಇದೆ ಮೊದಲಿಗೆ ಅಂತ ಇದನ್ನು ಚೆನ್ನಾಗಿ ಹೊಳೆಯೋ ಥರ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಸೊ ನೋಡ್ರಿ, ಇಲ್ಲಿ ನಾನು ಈ ಥರ ಒಂದು ಮಣ್ಣಿನ ದೀಪನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕೊಬ್ಬರಿ ತೆರೆಯೋದನ್ನು ತೊಗೊಂಡಿದ್ದೀನಿ. ಇದರಿಂದ ನಾವು ಈ ದೀಪನ ತುರಿದಿಟ್ಕೊಳ್ಬೇಕು. ತುರಿದ್ರೆ ಇದರಲ್ಲಿ ಮಣ್ಣು ಬರುತ್ತೆ ನೋಡಿ, ಅದನ್ನು ನಾವು ಯೂಸ್ ಮಾಡ್ಕೊಳ್ಬೇಕು. ಸೊ ನೋಡ್ರಿ, ಇವಾಗ ನೋಡ್ರಿ ಇಲ್ಲೇ ತುರಿದಿದ್ದಾಗಿದೆ. ನೋಡ್ರಿ ಇಲ್ಲಿ ಇಷ್ಟು ಮಣ್ಣು ನಮಗೆ ಸಾಕಾಗತ್ತೆ. ಈ ಮಣ್ಣನ್ನು ಈ ಥರ ಒಂದು ಸಣ್ಣ ಬೌಲ್ ಒಳಗೆ ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕಬೇಕು. ಇದಕ್ಕೆ ಇವಾಗ ಈ ಥರ 2 ಲಿಂಬೆ ಹುಳುಗಳನ್ನು ಹಿಂಡ್ಬೇಕು ನೋಡ್ರಿ. ಇದಕ್ಕೆ ನೀರೇನು ಹಾಕೋದಕ್ಕೆ ಹೋಗಬಾರ್ದು. ಇದನ್ನು ಕೈಯಿಂದನ ಒಂದು 2 ನಿಮಿಷ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ರೀತಿ ಮಾಡೋದ್ರಿಂದ ಹೊರಗಡೆಯಿಂದ ನಾವು ಪೀತಾಂಬರ ತರಬೇಕನ್ನೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ಆರಾಮಾಗಿ ಕ್ಲೀನ್ ಮಾಡ್ಕೋಬಹುದು. ಸೊ ನೋಡ್ರಿ, ಇಲ್ಲೇ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ದಾಗೈತಿ. ನೋಡ್ರಿ ಯಾವ ರೀತಿ ಬಂದೈತೆ ಅಂತ. ಈ ರೀತಿ ಇರಬೇಕು. ಇವಾಗ ಈ ತಾಮ್ರದ ಚರ್ಗಿಗೆ ತೊಗೊಂಡು ನಾವು ಮಿಕ್ಸ್ ಮಾಡಿ ಇಟ್ಟಿರ್ತಕ್ಕಂತಹದ್ದನ್ನು ಹಚ್ಚಿ ತೋರಿಸ್ತಾ ಇದ್ದೇನೆ ನೋಡ್ರಿ. ನಿಮ್ಗೆ ಗೊತ್ತಾಗತೈತಿ ಯಾವ ರೀತಿ ಕ್ಲೀನ್ ಆಗತೈತಿ ಅಂತ ನೋಡಾಕತ್ತೀರಲ್ಲ. ಸೊ ನೋಡ್ರಿ, ಇಲ್ಲೇ ಕೆಳಗಿನ ಭಾಗಕ್ಕೆ ಅರ್ಧ ಹಚ್ಚಿ ತೋರ್ಸಾಕತ್ತೇನಿ. ನಿಮ್ಗೆ ಗೊತ್ತಾಗತೈತಿ ಯಾವ ರೀತಿ ಕ್ಲೀನ್ ಆಗತೈತಿ ಅಂತ. ಇದೇ ರೀತಿನ ತಾಮ್ರದ ಚರ್ಗಿ ಪೂರ್ತಿನ ನಾನು ತೊಳೆದಿಟ್ಕೋತೇನೆ ನೋಡ್ರಿ. ನಾ ಹೇಳಿದ ಟಿಪ್ಸನ್ನು ಫಾಲೋ ಮಾಡಿರಿ. 15 ದಿನದವರೆಗೂ ನಿಮ್ಗೆ ಯೂಸ್ ಆಕೈತಿ ಇದು. ಸೊ ನೋಡ್ರಿ, ಇವಾಗ ಇದಕ್ಕೆ ನಾನು ನೀರು ಹಾಕಿ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಕ್ಲೀನ್ ಆಗೈತೆ ಅಂತ. ನೋಡಾಕತ್ತೀರಲ್ಲ, ಆಗಲೇ ಹೆಂಗಿತ್ತು ಚರಗಿ, ಈಗ ಹೆಂಗಾಗೈತೆ ನೋಡ್ರಿ. ನೋಡಾಕತ್ತೀರಲ್ಲ ಎಷ್ಟು ಸ್ವಚ್ಛ ಆಗೈತೆ ಅಂತ. ಪೀತಾಂಬರ ಹಚ್ಚಿ ಬೆಳಗಿದ್ಕಿಂತನೂ ಸ್ವಚ್ಛ ಆಗೈತೆ ನೋಡ್ರಿ. ಈ ನನ್ನ ವಿಡಿಯೋ ನಿಮ್ಗೇನಾರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ಟಿಪ್ಸ್ ಮತ್ತು ಅಡುಗೆ ವಿಡಿಯೋಗಳನ್ನು ನೀವೇನಾರು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.